ನಮ್ಮ ಶಾಸಕರು ಬಂದ ಮೇಲೆ ಸುಮಾರು ಒಂದು 3 ಕೋಟಿ ಕಾಮಗಾರಿಗೆ ನಮ್ಮ ಕುಂಬಳ್ಳಿ ಗ್ರಾಮಕ್ಕೆ ಕೊಟ್ಟಿದ್ದಾರೆ. 3 ಕೋಟಿ ಯಾವ ಥರ ಅಂತ ಹೇಳಿದ್ರೆ, ಒಂದು 65 ಲಕ್ಷ ಒಂದು ರಸ್ತೆ ಡಾಂಬರೀಕರಣ 2 ಕೋಟಿ, ಅದರಲ್ಲಿ 3 ಮೋರಿ ಸೇರಿರ್ತದೆ. ಆಮೇಲೆ ಈಗ ನಾಳೆ ಶುಕ್ರವಾರ ಕಟ್ಟಡ ಪೂಜೆ, ಪಂಚಾಯತಿ ಕಟ್ಟಡ ಉದ್ಘಾಟನೆಗೆ ಬರ್ತಾ ಇದ್ದಾರೆ. ಅವತ್ತು ರಸ್ತೆ ವೀಕ್ಷಣೆಗಂತೂ ಬರ್ತದೆ. ಒಂದು ಸಾರಿ ಈ ರಸ್ತೆ ಪೂಜೆ ಮಾಡುವಾಗ 2 ಕೋಟಿ ರಸ್ತೆ ಪೂಜೆ ಮಾಡುವಾಗ ನಮ್ಮ ಶಾಸಕರ ಗಮನಕ್ಕೆ ತಂದ್ರಿ, ಈ ಥರ ಇಲ್ಲಿ 50 ಮನೆ ಇದೆ, 50 ಮನೆಗೆ ಒಂದು ಕಾಂಕ್ರೀಟ್ ರಸ್ತೆ ಹಾಕ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡಿದವಾಗ ನಾವು ನರೇಗಾದಲ್ಲಿ, ಆಮೇಲೆ ಶಾಸಕರ ಸಮ್ಮುಖದಲ್ಲಿ ನರೇಗಾದಲ್ಲಿ ಕೇಳ್ಕೊಂಡಾಗ ಸರಿ ಅವ್ರು PDO ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಕರೆದು ಇದು ಇಮಿಡಿಯೇಟಾಗಿ ಆಗಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಸೂಚನೆ ಕೊಟ್ಟರು. ಆ ಶಾಸಕರ ಸೂಚನೆ ಪ್ರಕಾರವಾಗಿ ಇಮಿಡಿಯೇಟಾಗಿ ಅವರು ಶಾಸಕರ ಮಾತು ಬೆಲೆ ಕೊಟ್ಟು ಇದು ನೋಡಿ, ಇದು ನರೇಗಾದಲ್ಲಿ ಶಾಸಕರ ಸಮ್ಮುಖದಲ್ಲಿ ಮಾರ್ಗದರ್ಶನದಲ್ಲಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಹೃದಯ ನಮ್ಮ ಕುಂಬಳಳ್ಳಿ ಪರವಾಗಿ ಹಾಗೂ ಮಾಜಿ ಅಧ್ಯಕ್ಷರು ವೆಂಕಟೇಶು, ಆಮೇಲೆ ರಾಮಾಂಜನಿ ಪಂಚಾಯತಿ ಮೆಂಬರು ಇವರು, ಆಮೇಲೆ ಇನ್ನು ಬಾಲು, ಮುನಿಯಪ್ಪ, ರಾಮಾಂಜನಿ, ಮುನ್ರಾಜು ಇವರೆಲ್ಲ ಸೇರಿ ಎಲ್ಲ ಅವ್ರನ್ನ ಕೇಳ್ಕೊಂಡಾಗ ಈ ರಸ್ತೆ ಮತ್ತು 2 ಕೋಟಿ ರಸ್ತೆ, ಚರಂಡಿ, ಆಮೇಲೆ CC ರಸ್ತೆ ಮಶಾಣದಲ್ಲಿ ಅವರು ಸುಮಾರು 65 ಲಕ್ಷ ರೂಪಾಯಿ ಅವಾಗ ಒಂದು ಕೊಟ್ಟಿದ್ದಾರೆ. ಆಮೇಲೆ ಪಂಚಾಯತಿ ಕಟ್ಟಡಕ್ಕೆ 5 ಲಕ್ಷ ಕೊಟ್ಟಿದ್ದಾರೆ. ಆಮೇಲೆ ಕೆರೆಯಲ್ಲಿ ಹಾದು ಹೋಗ್ಬೇಕಾದ್ರೆ ಕರೆಂಟ್ ಇರಲಿಲ್ಲ. ಕರೆಂಟ್ ಅಂದರೆ ಕಂಬಗಳು ಹೊಸದಾಗಿ ಅವರೇ ಖುದ್ದಾಗಿ ಇವ್ರನ್ನ ಕರೆದು, ಎಲೆಕ್ಟ್ರಿಕ್ನವ್ರನ್ನ ಕರೆದು ಮಾಡಿದ್ದಾರೆ. ನಾವು ಕುಂಬಳಳ್ಳಿ ಪರವಾಗಿ ನಮ್ಮ ಶಾಸಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಮುಂದೆ ಇನ್ನೂ ಅಭಿವೃದ್ಧಿ ಮಾಡ್ತಾರೆ. ಅಭಿವೃದ್ಧಿ ಅಂದರೆ ಶರತ್ ಬಚ್ಚೇಗೌಡ ಅಂದರೆ ಅಭಿವೃದ್ಧಿ. ಇನ್ನು ಮುಂದೆ ನಮ್ಮ ಗ್ರಾಮಕ್ಕೆ ಇನ್ನೂ ಕೊಡ್ತಾರೆ ಅಂತ ನಂಬಿದ್ದೇವೆ, ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಅವರು ಮಂತ್ರಿ ಆಗ್ಬೇಕಂತ ಹೇಳ್ಬಿಟ್ಟು ನಮಗೆ ಆಸೆ. ಶಾಸಕರು ಹಾಗೂ ಈಗೇನೋ ಕಿನಿಕ್ ಅಧ್ಯಕ್ಷರಾಗಿರೋದ್ರಿಂದ ಇಷ್ಟು ಕೆಲಸಗಳು ನಡೀತಾ ಇದೆ ತಾಲೂಕಿನಲ್ಲಿ. ಇನ್ನು ಅವರು ಮಂತ್ರಿಗಳಾದರೆ ನಮ್ಮ ತಾಲೂಕಿನಲ್ಲಿ ಎಷ್ಟು ಅಭಿವೃದ್ಧಿ ಆಗ್ಬೋದು ಅಂತ ಹೇಳ್ಬಿಟ್ಟು ಕುಂಬಳಳ್ಳಿ ಗ್ರಾಮಸ್ಥರ ಪರವಾಗಿ ಹಾಗೂ ಪಂಚಾಯಿತಿ ವೆಂಕಟೇಶು, ಬಾಲು, ಮುನಿಯಪ್ಪ ಹಾಗೂ ರಾಮಾಂಜನಿ, ಇನ್ನು ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಸೇರಿ ಶಾಸಕರನ್ನು ಕೇಳ್ಕೊಂಡಾಗ ನಮ್ಗೆ ಈ ಥರ ಮಾಡಿಕೊಟ್ಟಿರೋದಕ್ಕೆ ಅವಾಗ ನಮ್ಮ ಶಾಸಕರಿಗೆ ತುಂಬು ಹೃದಯದ ಕುಂಬಳಳ್ಳಿ ಗ್ರಾಮಸ್ಥರಿಂದ ಅಭಿನಂದನೆಗಳು.